ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ತವಗ ಗ್ರಾಮದಲ್ಲಿ ನಿರ್ಗತಿಕರ ಮಹಿಳೆಯರಿಗಾಗಿ ವಾತ್ಸಲ್ಯ ಎಂಬ ಮನೆಗಳ ಹಸ್ತಾಂತರ ನೀಡಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್, ಗೋಕಾಕ್ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ, ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮ, ತವಗ ಗ್ರಾಮದ ಬಡ ಕುಟುಂಬಕ್ಕೆ ಮನೆ. ಧರ್ಮಸ್ಥಳ ಶ್ರೀ ಮಂಜುನಾಥ ಕೃಪಾ ಆಶೀರ್ವಾದ ಧರ್ಮಾಧಿಕಾರಿಗಳ ಪರಮಪೂಜ್ಯರು ಶ್ರೀ ವೀರೇಂದ್ರ ಹೆಗಡೆಯವರು ಕೃಪಾ ಆಶೀರ್ವಾದ ನಾಮಫಲಕ ಉದ್ಘಾಟಿಸಿದರು. ಧರೆಪ್ಪ ಮಗದುಮ್ಮ ಇನ್ನುಳಿದ ಅಧಿಕಾರಿಗಳು ಭಾಗವಹಿಸಿ ಮಾತನಾಡಿದರು. ವರದಿಗಾರರು ಕಲ್ಲಪ್ಪ ಕೋಳಿ. ರೂಮ್ ಇದೆ, ಒಂದು ಬಾತ್ರೂಮ್ ಇದೆ, ಒಂದು ಕಿಚನ್ ಇದೆ, ಅಷ್ಟೇನಾ ಅಂತ ಹೇಳುವಂತವರು ಕೂಡ ಇದ್ದಾರೆ. ನಮ್ಮಲ್ಲಿ ಹೇಳಿದ್ರು ಕೆಲವರು ಹೇಳಿದ್ರು. ಇಷ್ಟು ಮಾಡಿಕೊಡೋರು ಯಾರಿದ್ದಾರೆ ಅಂತ ಹೇಳುವಂಥದ್ದು ಬೇಕಾಗಿದೆ. ಇಷ್ಟು ಮಾಡಿಕೊಡೋರು ಯಾರಿದ್ದಾರೆ ಅಂತ ಬೇಕಾಗಿದೆ. ಇವತ್ತು ಧರ್ಮಸ್ಥಳದಿಂದ ಎಲ್ಲಿನ ಧರ್ಮಸ್ಥಳ, ಎಲ್ಲಿನ ಗೋಕಾಕ್ 600 ಕಿಲೋಮೀಟರ್ ಇದೆ. ಅಷ್ಟು ದೂರದಿಂದ ಕೂತ್ಕೊಂಡು ಎಲ್ಲೋ ಒಂದಿದ್ದ ಅಸಹಾಯಕರನ್ನ ಇವತ್ತು ಗುರುತಿಸಿ ಕೊಟ್ಟಿದ್ದಕ್ಕೆ ಅಲ್ಲಿ ಮಂಜೂರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವತ್ತು ಖಂಡಿತ ನಮ್ಮ ಲೆಕ್ಕದಲ್ಲಿ ಸಾಕು. ಒಂದು ತಾಯಿಗೆ ಒಬ್ರಿಗಿರ್ಲುವಂತ ಮಲ್ಕೊಳ್ಳಿಕ್ಕೆ ಒಂದು ಮಂಚದ ವ್ಯವಸ್ಥೆ, ಅಲ್ಲೇ ದೂರ ಎಲ್ಲೋ ಚೆರಿಗೆ ಹಿಡ್ಕೊಂಡು ಹೋಗಬಾರ್ದು, ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲೇ ಒಂದು ಶೌಚಾಲಯ, ಅಲ್ಲೇ ಒಂದು ಅಡಿಗೆ ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ. ಇಷ್ಟು ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರ ಒಂದು ಕೊನೆಯ ಅಂದ್ರೆ ವಯಸ್ಸಾದ ಒಂದು ದಿನಗಳಲ್ಲಿ, ವರ್ಷಗಳಲ್ಲಿ ಅವರು ನೆಮ್ಮದಿಯಿಂದ ಬದುಕಲಿಕ್ಕೆ ಒಂದು ಸೂರನ್ನ ಮಾಡಿಕೊಡುವಂತ ಯೋಜನೆ ಇವತ್ತು ಸುಮಾರು ರಾಜ್ಯದಲ್ಲಿ 680ಕ್ಕೂ ಹೆಚ್ಚು ಮನೆಗಳನ್ನ ಈಗ ನಿರ್ಮಾಣ ಮಾಡಿದೆ. ನನ್ನ ಕಾರ್ಯವ್ಯಾಪ್ತಿಯಾಗಿ ರಾಮದುರ್ಗ, ಸವದತ್ತಿ ಘಟನೆ ತಗೊಂಡ್ರೆ ಸುಮಾರು 12 ಮನೆಗಳನ್ನ ನಾವು ಮಾಡಿದ್ದೇವೆ. ಇನ್ನೊಂದು ಶನಿವಾರ ಇಲ್ಲೇ ಒಂದು ಮಾಲ್ದಿನಿಯಲ್ಲಿ ಒಂದು ಮನೆ ಇದೆ, ಆಯ್ತು, ಫಿನಿಶ್ ಆಯ್ತು, ಅದೊಂದು ಹಸ್ತಾಂತರ ಮಾಡುವಂತ ಇದೆ. ಅದು ಮಾಡಿದ್ರೆ ಎಲ್ಲವೂ 12 ಮನೆ ಕೂಡ ಈ ವರ್ಷದಲ್ಲಿ ವಿತರಣೆ ನಮ್ದು ಆದಾಗ ಆಗುತ್ತೆ. ಹಾಗಾಗಿ ಬಹುಶಃ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ನೀವೆಲ್ಲ ಗಮನಿಸಿರ್ಬೋದು, ವಾಟ್ಸಪ್ಪು, ಫೇಸ್ಬುಕ್ಕು ಅಥವಾ ಟಿವಿಯಲ್ಲೆಲ್ಲ ಗಮನಿಸಿರ್ಬೋದು. ಧರ್ಮಸ್ಥಳವನ್ನು ಬಹಳ ಒಂದು ಕೆಲವು ಷಡ್ಯಂತರಗಳು ಬಹಳ ದೂಷಿಸ್ತಿತ್ತು. ಆ ಕೆಲವರಲ್ಲಿ ಹೇಳಿದ್ರು